ದಿನದಿಂದ ದಿನಕ್ಕೆ ಈ ಒಂದು ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಈಗಾಗಲೇ ಸುಮಾರು 24 ಗಂಟೆಗಳಲ್ಲಿ 605 ಹೊಸ ಪ್ರಕರಣಗಳ ದಾಖಲೆ ಆಗಿದೆ ಅಂತ ಆರೋಗ್ಯ ಇಲಾಖೆಯವರು ತಿಳಿಸಿದ್ದಾರೆ. ಅಂದರೆ ಭಾರತದಲ್ಲಿ ಒಟ್ಟಾರೆಯಾಗಿ ಇದುವರೆಗೂ ಕೇವಲ ಒಂದು 24 ಗಂಟೆಗಳಲ್ಲಿ ಭಾರತದಲ್ಲಿ 4 ಜನರ ಸಾವು ಆಗಿದೆ. ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಒಬ್ಬರು, ತ್ರಿಪುರದಲ್ಲಿ ಒಬ್ಬರು ಮತ್ತು ಕೇರಳದಲ್ಲಿ ಇಬ್ಬರು. ಈ ಒಂದು ಕೋವಿಡ್ ಎಷ್ಟು ಫಾಸ್ಟಾಗಿ ಹರಡ್ತಾ ಇದೆಯೋ ಅಷ್ಟೇ ಫಾಸ್ಟಾಗಿ ಜನರ ಸಾವಿನ ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ. ಇದುವರೆಗೂ ಸಹ ನಮ್ಮ ದೇಶದಲ್ಲಿ ಸಾವಿನ ಸಂಖ್ಯೆ ಎಷ್ಟಿದೆ ಅಂತ ನೋಡ್ತಾ ಹೋದ್ರೆ ಸುಮಾರು 5,33,396 ಜನ ಇದುವರೆಗೂ ಸಹ ಸಾವನ್ನ ಅಪ್ಪಿದ್ದಾರೆ. ಅಂದ್ರೆ ಇದುವರೆಗೂ ಸಹ ಎಷ್ಟು ದಾಖಲೆಗಳಾಗಿರ್ಬೋದು, ಅಂದ್ರೆ ಎಷ್ಟು ಪ್ರಕರಣಗಳ ದಾಖಲೆ ಆಗಿದೆ ಅಂದ್ರೆ 4.5 ಕೋಟಿಗೂ ಹೆಚ್ಚು. ಅಂದ್ರೆ ಇದರಲ್ಲಿ ವಾಸಿಯಾಗಿ ಅದರ ಚೇತರಿಸ್ಕೊಂಡಿರೋಂಥವ್ರ ಸಂಖ್ಯೆ ಎಷ್ಟಿದೆ ಅಂತ ನೋಡ್ತಾ ಹೋದ್ರೆ 4,44,81,341 ಜನ ಈ ಒಂದು ಕೋವಿಡ್ ಪ್ರಕರಣದಿಂದ ಚೇತರಿಸ್ಕೊಂಡಿದ್ದಾರೆ. ಏನೇ ಆಗಲಿ, ಸುಮಾರು ಜನವರಿ 7ನೇ ತಾರೀಕು ಅಂದರೆ ನಿನ್ನೆ ದೇಶದಲ್ಲಿ ಒಟ್ಟು 11,838 ಜನ ಈ ಒಂದು ಕೋವಿಡ್ ವಿರುದ್ಧ ಲಸಿಕೆಯನ್ನು ಹಾಕಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಒಂದು ಕೋವಿಡ್ ವಿರುದ್ಧದ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇದುವರೆಗೂ ಸಹ ನಮ್ಮ ದೇಶದಲ್ಲಿ ಸಾವಿನ ಸಂಖ್ಯೆ ಎಷ್ಟು ಮಟ್ಟಿಗೆ ಹೆಚ್ಚುತ್ತಾ ಇದೆ ಅಂದರೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಕೋವಿಡ್ ಮಧ್ಯದಲ್ಲಿ JN1 ವೈರಸ್ನ ಆತಂಕ ಸಹ ನಮ್ಮಲ್ಲಿ ಕಾಡ್ತಾ ಇದೆ. ಈ ಎರಡರ ವಿರುದ್ಧ ಹೋರಾಡಬೇಕಾದ್ರೆ ನಮ್ಮಲ್ಲಿ ಒಂದು ಆ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಿಗೆ ಬೇಕು. ಸೊ ಹಾಗಾಗಿ ಈಗಾಗಲೇ ಆರೋಗ್ಯ ಇಲಾಖೆಯವರು ಕೋವಿಡ್ ವಿರುದ್ಧದ ಕೋವಿಡ್ ಲಸಿಕೆಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ಇದುವರೆಗೂ ಯಾರು ಕೋವಿಡ್ ಲಸಿಕೆಗಳನ್ನ ಹಾಕಿಸ್ಕೊಂಡಿಲ್ಲ ಅವರು ಈಗ ಕೋವಿಡ್ ಲಸಿಕೆಗಳನ್ನ ಹಾಕಿಸ್ಕೊಳ್ಳೋದ್ರ ಮುಖಾಂತರ ಕೋವಿಡ್ ವಿರುದ್ಧ ಹೋರಾಟ ಮಾಡ್ಬೋದಾಗಿದೆ. ನಿಮ್ಗೇನು ಅನ್ನಿಸ್ತಾ ಇದೆ? ಈ ಒಂದು ಕೋವಿಡ್ ಪ್ರಕರಣಗಳನ್ನ ಕೇಳ್ತಾ ಇದ್ರೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಸಾವು ನೋವುಗಳ ಬಗ್ಗೆ ಮತ್ತು ಚೇತರಿಕೆಯ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.